ನಾವೆಲ್ಲ ಬಹಳ ಹುಮ್ಮಸ್ಸು ಉತ್ಸಾಹದಲ್ಲಿ ಕಾತರತೆಯಿಂದ ಜನವರಿ 22ಕ್ಕೆ ಕಾಯ್ತಾ ಇದ್ದೀವಿ. ರಾಮ ಮಂದಿರ ಉದ್ಘಾಟನೆ ಮತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ. ಆದ್ರೆ ಅದರ ನಡುವೆ ಮೂವರು ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅಯೋಧ್ಯೆಯಲ್ಲಿ ಭಯೋತ್ಪಾದಕ ನಿಗ್ರಹ ದಳದಿಂದ ಅಂದ್ರೆ ATS ನಿಂದ ಈ ಬಂಧನ. ಮೂವರು ವ್ಯಕ್ತಿಗಳ ಅಂದ್ರೆ ಅನುಮಾನಾಸ್ಪದ ವ್ಯಕ್ತಿಗಳ ಬಂಧನ ಮಾಡಲಾಗಿದೆ. ಶಂಕಿತರ ವಿಚಾರಣೆ ನಡೆಸ್ತಾ ಇದೆ ಟೀಮ್. ಸದ್ಯಕ್ಕೆ ಶಂಕಿತರು ಯಾವುದೇ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿಲ್ಲ. CCTVಗಳ ಮೂಲಕ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ಇಟ್ಟಿರ್ತಾರೆ. ಈಗಲೇ ಅಲ್ಲಿ ಕೆಲಸದ ನಿಮಿತ್ತ ಕೆಲಸಗಳಿನ್ನೂ ಸಂಪೂರ್ಣವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರ್ತಾರೆ. ಹೀಗಿರುವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಳ್ಳೋಂಗಿಲ್ಲ. ಪ್ರತಿ ಮೂಲೆಯಲ್ಲೂ CCTVಗಳನ್ನ ಇಟ್ಟಿರ್ತಾರೆ, ಹದ್ದಿನ ಕಣ್ಣಿಟ್ಟಿರ್ತಾರೆ. ಹೀಗಿರುವಾಗ ಯಾರೋ ಒಂದು 3 ಜನರ ಮೇಲೆ ಅನುಮಾನ ಬಂದಿದೆ. ಅವರ ಆಕ್ಟಿವಿಟಿ ಗಮನ ಹರಿಸಿದಾಗ ಅದಕ್ಕೆ ಕಸ್ಟಡಿಗೆ ತಗೊಂಡಿದ್ದಾರೆ. ಈ ಸುದ್ದಿಯನ್ನ ಕಳೆದ ಒಂದು ವಾರವೇ ಉತ್ತರ ಪ್ರದೇಶದಲ್ಲಿ ಗಮನಿಸಿದ್ವಿ. ಅಂದ್ರೆ ಜನವರಿ 22 ರಾಮ ಮಂದಿರ ಉದ್ಘಾಟನೆ ಒಂದು ಮತ್ತು ಬಹಳ ಮಹತ್ವವಾದಂತಹ ಮುಹೂರ್ತ ಇದೆ, ಒಳ್ಳೆ ಸಮಯ ಅದು. ಹಾಗಾಗಿ ಉತ್ತರ ಪ್ರದೇಶದ ಹೆಣ್ಮಕ್ಳು ಏನ್ ಕೇಳ್ತಾ ಇದ್ರು, ನಮ್ಗೆ ಅವತ್ತೇ ಹೆರಿಗೆ ಮಾಡಿಸಿ ಅಂತ ಗರ್ಭಿಣಿಯರು ಕೇಳ್ತಾ ಇದ್ರು ಅನ್ನೋ ಸುದ್ದಿ. ಅದಾದ್ಮೇಲೆ ಅದು ಬೆಂಗಳೂರಿಗೂ ಬಂತು. ಇದೀಗ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಆ ದಿನವೇ ಹೆರಿಗೆ ಮಾಡಿಸ್ಕೊಳ್ಳೋಕೆ ಹೆಣ್ಮಕ್ಳು ಡಾಕ್ಟರ್ಸ್ನ ದುಂಬಾರು ಬೀದಿದಾರಂತೆ. ತಾಯಂದಿರ ಆಸೆಯಂತೆ 22ರಂದೇ ಹೆರಿಗೆ ಮಾಡಿಸೋಕೆ ವೈದ್ಯರು ಕೂಡ ಸಿದ್ಧತೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಸೇರಿದ್ದಾರೆ ಅನ್ನುವಂಥದ್ದೇ ಮತ್ತೊಂದು ವಿಶೇಷ. ತಾಯಂದರು ಬಾಲರಾಮ ಏನ್ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ, ಆ ಬಾಲರಾಮ ನಮ್ಮ ಹೊಟ್ಟೆಯಲ್ಲಿ ಬರಲಿ, ಸೀತೆ ಬರಲಿ ಅಂತ ಉದ್ದೇಶದಿಂದ ಅವತ್ತು ಡೆಲಿವರಿಗೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ಸ್ತಾರೆ. ಮೇಡಮ್, 22ಕ್ಕೆ ವಿಶೇಷತೆ ರಾಮನ ಒಂದು ಹೆಸರಿನಲ್ಲಿ. ಸೊ ತಾವು ವೈದ್ಯರಾಗಿ ನಿಮಗೆ ಯಾವ ರೀತಿಯಾಗಿ ವಿಶೇಷತೆ? ಇಲ್ಲ, ಅದು ವಿಶೇಷ ದಿನಾನೇ. ಯಾಕೆಂದರೆ ರಾಮ ಇಷ್ಟು ವರ್ಷಗಳಾದ ಮೇಲೆ ಅವರಿಗೆ ಅಂತ ಒಂದು ಪ್ರತಿಷ್ಠಾಪನೆ ಆಗಿ ಒಂದು ಮಂದಿರ ಕಟ್ತಾ ಇದ್ದಾರೆ ಮೋದಿಜಿಯವರು. ಸೊ ಅದು ಒಂದು ತುಂಬಾ ಒಳ್ಳೆಯ ದಿನ ಮತ್ತು ಇತಿಹಾಸದಲ್ಲೇ ಉಳಿದು ಹೋಗುವಂಥ ದಿನ. ಸೊ ಎಲ್ಲ ತಾಯಂದರು ನಮ್ಗೆ ಅವತ್ತೇ ನಮ್ಮ ಹೊಟ್ಟೆಯಲ್ಲಿ ಮಗು ಹುಟ್ಟಿದ್ರೆ ಸೀತೆನೋ ರಾಮನೋ ಹುಟ್ಟುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅವ್ರಿಗೆ. ಅದು ಆಗಲಿ ಅಂತ ನಮ್ಮ ಆಸೆ. ಓಕೆ, ನಿಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಡೇಟ್ ಅವತ್ತು ತಗೊಂಡಿದ್ದಾರೆ? ಅವ್ರ ಡೇಟ್ ಯಾವಾಗಿತ್ತು? ಅವತ್ತೇ ಯಾವಾಗ ತಗೊಂಡು? 3 ಜನ ಫಿಕ್ಸ್ ಮಾಡಿದ್ದಾರೆ ಅವತ್ತೇ ಬೇಕು ಅಂತ. ಒಬ್ರದ್ದು 20ಕ್ಕಿದೆ, ಇನ್ನೊಬ್ರದ್ದು 25ಕ್ಕಿದೆ, ಇನ್ನೊಬ್ರದ್ದು 22ಕ್ಕೆ ಇದೆ. ಸೊ ಅದರಲ್ಲಿ ಒಬ್ಬರು ಮುಸ್ಲಿಂ ಆಗಿರೋದು ಭಾಳ ವಿಶೇಷ. ನಾನೀಗ ಆ ತಾಯಿಯ ಬಳಿ ಇದ್ದೀನಿ. 22ಕ್ಕೆ ಇವ್ರದ್ದು ಒಂದು ಹೆರಿಗೆ ಡೇಟ್ ಫಿಕ್ಸ್ ಆಗಿರುವಂಥದ್ದು. ಅವ್ರನ್ನ ಮಾತಾಡಿಸ್ತೋಗೋಣ. ಮೇಡಮ್, 22ಕ್ಕೆ ಶ್ರೀರಾಮಚಂದ್ರ ಒಂದು ಪ್ರತಿಷ್ಠಾಪನೆಗೊಳ್ಳುತ್ತದೆ. ಅಂಥ ಸಮಯದಲ್ಲಿ ತಾವು ಮಗುವಿಗೆ ಜನ್ಮ ನೀಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಮತ್ತು ಆಶೀರ್ವಾದ ಅನಿಸ್ತಿದೆ. ರಾಮಂದ ಹೇಳಿ ಕೇಳಿ ಎಲ್ಲರೂ ಅವತ್ತು ಮಾಡಿಸ್ತಿದ್ದಾರೆ. ನನ್ನ ಡ್ಯೂ ಡೇಟ್ ನ್ಯಾಚುರಲ್ ಆಗಿ ಅವತ್ತಿತ್ತು, ಮೊದಲೇ ಹೇಳಿದ್ರು ನನಗೆ. ಹೀಗಾಗಿ ತುಂಬ ಖುಷಿ ಆಗ್ತಿದೆ ಅಷ್ಟೇ. ಓಕೆ, 22ಕ್ಕೆ ರಾಮ ಪ್ರತಿಷ್ಠಾಪನೆ ಆಗ್ತಾನೆ ಅಂತ ಡಾಕ್ಟ್ರ್ ನಿಮ್ಗೆ ಹೇಳಿದಾಗ ಹೇಗೆ ಅನ್ನಿಸ್ತು? ನ್ಯಾಚುರಲ್ ಆಗಿ ದೇವರ ವರ ಅಂತ ಹೇಳ್ತಾ ಇದ್ದೀರಿ. ಅವತ್ತು ಬೇರೆಯವರು ಕೂಡ ಅವತ್ತು ಮಾಡಿಸ್ಕೊಳ್ತಾ ಇದ್ದಾರೆ, ಸೊ ಹೇಳಿ ಮಾಡಿಸ್ತಾ ಇದ್ದಾರೆ, ಬಟ್ ನಿಮ್ಗೆ ನ್ಯಾಚುರಲ್ ಆಗಿ ಬಂತು, ಹೇಗೆ ಅನಿಸ್ತಿದೆ? ಅದೇ ಕೇಳಿದೆ ನಾವು 2 ಸತಿ ಬಿಟ್ಟು 3 ಸತಿ ಕನ್ಫರ್ಮ್ ಮಾಡಿದೆ. ನಿಜವಾಗ್ಲೂ ಮೇಡಮ್ ಅವತ್ತೇ ಆಗ್ತಿದೆ ಡೆಲಿವರಿ. ಹೌದು ಕಣೆ, ನಿಂದು ಇರೋದೇ ಅವಾಗೈತಿ ಡ್ಯೂ ಡೇಟು ಅಂದರು. ಹಿಂಗಾಗಿ ತುಂಬ ಖುಷಿ ಆಗ್ತಿದೆ. ಅವನದೇ ಆಶೀರ್ವಾದದಿಂದ ರಾಮರ ಬರಲಿ ಸೀತೆಯರ ಬರಲಿ, ಒಳ್ಳೆ ದಿನ ಬರ್ತಿದಾರಲ್ಲ, ಹಿಂಗಾಗಿ ತುಂಬ ಖುಷಿ. ಅವನ ಆಶೀರ್ವಾದ ಪಡ್ಕೊಂಡೇ ಬರ್ತಿದ್ದಾರೆ ಅಂತ ನಾನು ಅನ್ಕೊತೀನಿ. ಮೇಡಮ್, ವೇದ ಶಾಸ್ತ್ರ ಹಲವಾರು ಪಂಡಿತರು ಆಲೋಚನೆ ಮಾಡಿಟ್ಟಿರುವಂಥ ಮುಹೂರ್ತ ಮೇಡಮ್, ಅದು ಅಭಿಜಿತ ಮುಹೂರ್ತ ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಅವತ್ತು ರಾಮ ಪ್ರತಿಷ್ಠೆ ಆಗ್ತಾನೆ. ಅಂದರೆ ಅಂಥ ಸಮಯದಲ್ಲಿ ನಿಮ್ಮ ಮನೆಗೆ ಒಂದು ಪಾಪ ಬರುತ್ತೆ ಅಂದರೆ ಅದು ಒಂದು ಗ್ರೇಟ್ ವಿಚಾರ ಅಂತ. ಹೌದು, ತುಂಬ ಹೋಮ ಹವನಗಳು ನಡೀತಿರ್ತವೆ. ಅಲ್ಲೆಲ್ಲ ನೆಗೆಟಿವ್ ಎನರ್ಜಿ ಇಡೀ ದೇಶದ ತುಂಬ, ಪ್ರಪಂಚ ತುಂಬ ನೆಗೆಟಿವ್ ಎನರ್ಜಿ ಎಷ್ಟೋ ಕಡಿಮೆ ಇರುತ್ತೆ, ಪಾಸಿಟಿವ್ ವೈಬ್ಸೇ ಇರುತ್ತೆ. ಆ ದಿನ ಹುಟ್ಟಿ ಬರೋದ್ರಿಂದ ನಮಗೂ ಒಂದೆಲ್ಲೋ ಖುಷಿ. ಹುಟ್ಟಿ ಬರೋ ಮಗುನು ಮುಂದೆ ಏನಾರು ಸಾಧಕ ರಾಮನ ಗತೆನ ಒಳ್ಳೆಯ ಹೆಸರು ಪಡಿತಾನೆ ಅಂತೆ ಅಷ್ಟೇ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನೀಲ್ ಪಾಟೀಲ್, ಪಬ್ಲಿಕ್ TV, ಹುಬ್ಬಳ್ಳಿ.